ಹಾಯ್ ಹಲೋ ನಮಸ್ಕಾರ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಕರಿಮಣಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಸಣ್ಣ ಕ್ಲಿಪ್ಪಿಂಗ್ಸ್ನ ಮೂಲಕ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಮದುವೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಸಾಹಿತ್ಯನು ರೆಡಿ ಆಗಿರ್ತಾಳೆ, ಆದರೆ ಸಾಹಿತ್ಯನಿಗೆ ಮದುವೆ ಆಗ್ಲಿಕ್ಕೆ ಸ್ವಲ್ಪನೂ ಇಷ್ಟ ಇರಲ್ಲ. ಚಿಕ್ಕುನ ಒತ್ತಾಯಗಳು ಒಪ್ಕೊಂಡಿರ್ತಾಳೆ. ಈ ಕಡೆನೂ ಕರ್ಣನಿಗೆ ಮದುವೆ ಮಾಡ್ಲಿಕ್ಕೆ ಎಲ್ಲನೂ ರೆಡಿ ಮಾಡಿರ್ತಾರೆ. ಇನ್ನು ಸಾಹಿತ್ಯನ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಮಾತಾಡ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಮದುವೆನ ಬೇಗ ಮಾಡಿ ಮುಗಿಸ್ಬೇಕು. ಸಾಹಿತ್ಯನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಅವಳಿಗೆ ಮದುವೆ ಆಗೋ ತನಕ ಮದುವೆ ಗಂಡು ರಿಷಿ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಆ ಥರ ನಾವೇನೊಂದು ಪ್ಲಾನ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಸಾಹಿತ್ಯನ ಚಿಕ್ಕಮ್ಮ ಹೇಳ್ತಾರೆ, ಆ ಥರ ಪ್ಲಾನ್ ನಾನು ಮಾಡಿ ಆಗಿದೆ ಅಂತ ಹೇಳ್ತಾರೆ. ಆಗ ಸಾಹಿತ್ಯನ ಚಿಕ್ಕಪ್ಪ ಹೇಳ್ತಾರೆ, ಏನ್ ನಳಿನಿ ಏನ್ ಪ್ಲಾನ್ ಮಾಡಿದ್ಯಾ ಅಂತ ಹೇಳ್ತಾರೆ. ಆಗ ನಳಿನಿ ಹೇಳ್ತಾಳೆ, ಪ್ಲಾನ್ ಎಲ್ಲ ರೆಡಿ ಆಗಿದೆ. ಸಾಹಿತ್ಯನಿಗೆ ಗೊತ್ತೇ ಆಗಲ್ಲ. ಮದ್ವೆ ಆದ್ಮೇಲೆ ಅವ್ನ್ ಋಷಿ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಅವಳಿಗೆ ಗೊತ್ತೇ ಆಗಲ್ಲ ಅಂತ ಹೇಳ್ತಾಳೆ. ಇನ್ನು ಮನೆಯವ್ರು ಯಾರಿಗೂ ಗೊತ್ತಿರಲ್ಲ. ಮದ್ವೆ ಆಗೋದು ಗೊತ್ತಿರುತ್ತೆ, ಆದ್ರೆ ಮದ್ವೆ ಗಂಡು ಋಷಿ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಇನ್ನು ಋಷಿಯ ಅಮ್ಮನಿಗೆ ಹೇಗೂ ಗೊತ್ತಾಗುತ್ತೆ, ಇವನು ಸಾಹಿತ್ಯನ ಮದ್ವೆ ಆಗ್ಲಿಕ್ಕೆ ಹೊರಡ್ತಿದ್ದಾನೆ ಅಂತ ಹೇಳ್ಕೊಂಡು. ಆವಾಗ ಋಷಿಯ ಅಮ್ಮ ಮದುವೆ ಮಂಟಪಕ್ಕೆ ಓಡೋಡಿ ಬರ್ತಾರೆ. ಆದ್ರೆ ಋಷಿ ಮೊದ್ಲೇ ಬಾಡಿ ಗಾರ್ಡ್ ನಿಲ್ಸಿರ್ತಾನೆ. ರಿಷಿ ಆಲ್ರೆಡಿ ಬಾಡಿ ಗಾರ್ಡ್ ಅನ್ನ ಅರೇಂಜ್ ಮಾಡಿರ್ತಾರೆ. ಮದುವೆಗೆ ಯಾರು ತೊಂದರೆ ಮಾಡಬಾರ್ದು, ಕಾರಣ ಯಾವುದೇ ಕಾರಣಕ್ಕೂ ಮದುವೆ ಮಂಟಪಕ್ಕೆ ಬರಬಾರ್ದು ಅಂತ ಹೇಳ್ಕೊಂಡು ಇಡೀ ಮದುವೆ ಮಂಟಪ ಸುತ್ತಲೂ ಬಾಡಿ ಗಾರ್ಡ್ ಅನ್ನ ನೇಮಿಸಿರ್ತಾರೆ. ಆಗ ರಿಷಿ ಅಮ್ಮ ಓಡೋಡಿ ಬರ್ತಾರೆ. ಆದ್ರೆ ರಿಷಿಯ ಬಾಡಿ ಗಾರ್ಡ್ ಬಿಡ್ತಾನೆ ಇರಲ್ಲ. ಆವಾಗ ಎಂದು ಋಷಿಯ ಅಮ್ಮನನ್ನ ತಡೆ ಹಿಡಿತಾರೆ. ಋಷಿಯ ಅಮ್ಮ ಎಷ್ಟೇ ಬಿಡಿ ಬಿಡಿ ಅಂದ್ರೂ ಬಿಡ್ತಾನೆ ಇರಲ್ಲ. ಆಗ ಸ್ವರೂಪ್ ಬರ್ತಾನೆ. ಸ್ವರೂಪ್ ಬಂದಾಗ ಋಷಿ ಅಮ್ಮ ಹೇಳ್ತಾರೆ, ಸ್ವರೂಪ್ ಸಾಹಿತ್ಯನ ಮದುವೆ ಆಗ್ತಿರೋದು ನನ್ನ ಮಗ ರಿಷಿ ಸ್ವರೂಪ್, ಇವತ್ತು ಅವ್ರದ್ದು ಮದುವೆ ಅಂತ ಅಲ್ವಾ ಅಂತ ಹೇಳ್ತಾರೆ. ಅದನ್ನ ತಪ್ಪಿಸ್ಲಿಕ್ಕೆ ನಾನು ಬಂದೆ ಅಂತ ಹೇಳ್ತಾಳೆ. ಏನು ಸಾಹಿತ್ಯನ ಮದುವೆ ಆಗ್ತಿರೋದು ಋಷಿಯ ಅಂದ್ರೆ ಅಪ್ಪ ನಮ್ಮ ಹತ್ರ ಏನು ವಿಷಯನೇ ಹೇಳಿಲ್ಲ ಅಂದ್ರೆ ಅಪ್ಪ ಆ ಋಷಿಗೆ ಮದುವೆ ಮಾಡ್ಲಿಕ್ಕೆ ಕೊಟ್ಟಿದಾರ? ಅಂದ್ರೆ ಜೂಜಾಟದಲ್ಲಿ ಅಪ್ಪ ರಿಷಿ ವಿರುದ್ಧ ಸೋತಿದ್ದ. ರಿಷಿ ಸಾಹಿತ್ಯನ್ ಮದ್ವೆ ಆಗ್ಬೇಕಂತ ಹೇಳಿದ. ದೇವ್ರೇ ಇಲ್ಲ, ಇದು ಈ ಮದುವೆ ನಿಲ್ಲಿಸ್ಲೇಬೇಕು. ರಿಷಿ ಜೊತೆ ಸಾಹಿತ್ಯಕ್ಕನ್ ಮದ್ವೆ ಆದ್ರೆ ಅವಳ ಜೀವನ ಅಂತೂ ಚೆನ್ನಾಗಿರಲ್ಲ. ಹೇಗಾದ್ರೂ ಮಾಡಿ ನಿಲ್ಲಿಸ್ಲೇಬೇಕು. ಆದ್ರೆ ನಾನು ಏನ್ ಮಾಡ್ಲಿ? ಸಾಹಿತ್ಯಕನ್ಗೆ ಪ್ರಾಮಿಸ್ ಮಾಡಿದ್ದೇನೆ ಈ ಮದ್ವೆ ನಿಲ್ಸಲ್ಲ ಅಂತ ಹೇಳಿ. ಹಾಗೂ ಕಣ್ಣನಿಗೆ ಹೇಳಲ್ಲ ಹೇಳ್ಕೊಂಡು ಪ್ರಾಮಿಸ್ ಮಾಡಿದ್ದೇನೆ. ಹಾಗಿರುವಾಗ ನಾನು ಏನ್ ಮಾಡ್ಲಿ ದೇವ್ರೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.